ಅಪ್ಪ ಇವತ್ತು ಯಜಮಾನ್ರ ಮನೇಲಿ ಏನೇನೆಲ್ಲ ಆಯ್ತು ಗೊತ್ತಾ? ಏನೇನೆಲ್ಲ ಆಯ್ತಪ್ಪ? ಶರತ್ ಸರ್ ಸಿಕ್ಕಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ಕುತ್ಕೊಂಡು ಸುಮಾರು ಹೊತ್ತು ಮಾತಾಡಿದ್ವಿ. ಆಮೇಲೆ ಯಜಮಾನ್ರೆ ಏನಾಯ್ತು? ಬೇಡ, ಯಜಮಾನ್ರು ತಲೆ ಸುತ್ತ ಬಿದ್ದಿದ್ದ ವಿಷಯ ಅಪ್ಪಂಗೆ ಹೇಳೋದು ಬೇಡ, ತುಂಬ ನೊಂದ್ಕೋತಾರೆ. ಆಮೇಲೆ ಏನಾಯ್ತಪ್ಪ? ಆಮೇಲೆ ಆಮೇಲೆ ಲಲಿತಾದೇವಿ ಅಮ್ಮವರು ದೇವಸ್ಥಾನಕ್ಕೆ ಹೋಗಿದ್ರಂತೆ, ಪ್ರಸಾದ ತಂದು ಕೊಟ್ಟರು. ಪ್ರಸಾದ ಎಲ್ಲಿಟ್ಟೆ? ಒಂದು ನಿಮಿಷ ತಗೊಂಬರ್ತೀನಿ. ಏನು ಮಾವ, ನಿಮ್ಮ ಮಗ ತುಂಬ ಖುಷಿಯಾಗಿರೋ ಆಗಿದೆ. ಯಜಮಾನ್ರು ನನ್ನ ಕ್ಷಮಿಸ್ಬಿಟ್ರಲ್ಲ, ಹಾಗೆ ತುಂಬ ಚೆನ್ನಾಗಿ ಮಾತಾಡಿದ್ರು, ಅದಕ್ಕೆ ಖುಷಿಯಾಗಿದ್ದೀನಿ. ತಗೊಳಪ್ಪ, ತೊಗೊಳ್ಳಿ ಮೇಡಮ್. ಅಜ್ಜಿ ಕೊಟ್ಟಿದ್ದ ಸುಬ್ಬು? ಅಜ್ಜಿ ಇನ್ನೇನು ಹೇಳಿದ್ರು? ಏನಿಲ್ಲ ಮೇಡಮ್, ನೀವು ಹೇಗಿದ್ದೀರಾ ಅಂತ ಕೇಳಿದ್ರು ಅಷ್ಟೇ. ಅಪ್ಪ ಇನ್ನೊಂದು ತಿಂತೀಯಾ? ಲಲಿತಾ ದೇವಿಯಮ್ಮವ್ರ ಕೈಯಿಂದ ಏನೇ ಕೊಟ್ಟರು ಅದು ಪ್ರಸಾದನೇ ಕಣೋ. ಅಂಥದ್ರಲ್ಲಿ ಅವರೇ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದುಕೊಟ್ಟಿದ್ದಾರೆ ಅಂದಮೇಲೆ ಅದು ನನಗೆ ಅಮೃತ ಸಮಾನ ಕಣೋ. ಕೊಡು ಇನ್ನೊಂಚೂರು ಕೊಡು. ಯಜಮಾನ್ರಂತೂ ಎಲ್ಲ ಮರೆತು ಖುಷಿಯಾಗಿ ನಾನು ಮನೆ ಹತ್ರ ಹೋಗ್ತಿದ್ದಂಗೆ ಒಳಗಡೆ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಮಾತಾಡಿದ್ರಪ್ಪ. ನೀನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ಇದನ್ನೆಲ್ಲ ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಸುಬ್ಬು. ಈ ಸುಳ್ಳುಗಳೆಲ್ಲ ಆದಷ್ಟು ಬೇಗ ನಿಜ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ನಮಗೆ ನೋವಾಗುತ್ತೆ ಅಂತ ನಿನ್ನ ನೋವನ್ನ ಮುಚ್ಚಿಟ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಮಗನೇ? ಒಳ್ಳೆ ಮನ್ಸಿರೋ ಹುಡುಗಿ ಕಣ ನನ್ನ ಮೊಮ್ಮಗಳು. ಏನೋ ಒಂದ್ಸಲ ಆತರ ನಿರ್ಧಾರ ತಗೊಂಡ್ಬಿಡ್ತಾರೆ. ತಪ್ಪು ಮಾಡಿದ್ರೆ ಅವಳು ಏನು ಅನ್ನೋಕೆ ಹೋಗ್ಬೇಡ. ಮೇಡಮ್, ನಾನೇನಾದರೂ ನಿಮ್ಮ ಹತ್ರ ರೂಢಾಗಿ ಮಾತಾಡಿದರೆ, ಕೋಪದಲ್ಲಿ ಮಾತಾಡಿದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮೇಡಮ್. ಇನ್ನೊಂದ್ಸಲ ಆ ಥರ ಮಾತಾಡಲ್ಲ. ಶ್ರಾವಣಿ ಮೊರೆ. ಸುಬ್ಬು, ಅಜ್ಜಿನ ನೋಡಿದ್ಯಾ ಸುಬ್ಬು? ನೋಡಿದೆ ಮೇಡಮ್. ಮಾತಾಡ್ಸಿದ್ಯಾ? ಎಲ್ಲಿ ಮನೆ ಆಚೆ ನಿಂತ್ಕೊಂಡೇ ಮಾತಾಡಿಸ್ತೀಯಾ? ಮನೆ ಆಚೆನಾ? ಮನೆ ಆಚೆ ಯಾಕೆ ಮಾತಾಡಿಸ್ಲಿ ಮೇಡಮ್? ಹೇಳಿದ್ನಲ್ಲ ಈಗ ತಾನೆ, ಯಜಮಾನ್ರೆ ಬಂದು ಒಳಗಡೆ ಕರ್ಕೊಂಡೋಗಿ ಚೆನ್ನಾಗಿ ಮಾತಾಡಿದ್ರು ಅಂತ. ಅಲ್ಲೇ ಅಮ್ಮವರು ಇದ್ರು, ಅವ್ರ ಜೊತೆನೂ ಮಾತಾಡಿದೆ ಅಂತ ಹೇಳಿದ್ನಲ್ಲ ಮೇಡಮ್. ಸರಿ ಬಿಡಿ ಸರ್, ಆಯ್ತು. ನೀವು ಹೇಳೋದೆಲ್ಲ ನಾನು ನಂಬ್ತೀನಿ. ಹೀಗೆ ಹೆಂಡತಿ ಜೊತೆ ಖುಷಿಯಾಗಿದ್ಬಿಡು. ನಿಂಗೆ ಮನೆಯವ್ರ ಚಿಂತೆ ಯಾಕೆ ಹೇಳು? ನಿನ್ ತಂಗಿಯಾಗಿ ಹುಟ್ಟೆ ನೋಡು, ಅದ್ ನನ್ ಕರ್ಮ ಅಷ್ಟೇ. ಏನು ಮಾತಾಡ್ಬೇಡ. ಇಲ್ಲಿ ನೋಡು, ಇನ್ನೊಬ್ಬರು ಕಾರ್ಡ್ ಕೊಟ್ಟು ಹೋಗಿದ್ದಾರೆ. ನನ್ ಜೀವನ ಹಾಳು ಮಾಡ್ದೋಳು ಇವಳು. ಇವ್ರ ಜೊತೆನೆ ಜೀವನ ಮಾಡ್ತಿದ್ಯಲ್ಲ. ಈಗ ನಿಮ್ಮಿಬ್ರಿಗೂ ಹಾಲು ಕುಡ್ದ ಸಂತೋಷ ಆಯ್ತಾ? ನೀವಿಬ್ರು ಸೇರ್ಕೊಂಡು ನನ್ನ ಬದುಕಿಗೆ ವಿಷ ಹಾಕ್ಬಿಟ್ರಲ್ಲ. ವರ್ಧನ್ ಕಳ್ಕೊಂಡು ನನ್ನದು ಹೇಗ್ ಬದುಕಿರ್ಲಿ? ಇದೇ ಸರಿಯಾದ ಸಮಯ. ವರನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು. ಇಲ್ಲ ವರ. ಏನ್ ಮಾತಾಡ್ತಿದ್ಯಾ ವರ? ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಾಗ ನನ್ನ ಬಗ್ಗೆನೇ ಏನೇನೋ ಮಾತಾಡ್ತಿದ್ಯಾ ನೀನು. ಇದೇ ಕೊನೆ. ನನ್ ಗಂಡನ ಬಗ್ಗೆ ಕೇವಲವಾಗಿ ಮತ್ತೆ ಆದ್ರೂ ಮಾತಾಡಿದ್ರೆ ನಾನ್ ಸುಬ್ಬುನ ಮದ್ವೆ ಆಗಿದ್ದೀನಿ. ಮದ್ವೆ ಆಗಿರೋದು ಈ ಮನೆಯಲ್ಲಿ ಸಂಸಾರ ಮಾಡ್ಬೇಕು ಅಂತ. ನಾವಿಬ್ರು ಚೆನ್ನಾಗಿದ್ರೆ ಅದನ್ನ ನೋಡ್ಕೊಂಡು ನಿಂಗೆ ಸಹಿಸ್ಕೊಂಡಿರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀನ್ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡು. ಅದನ್ನ ಬಿಟ್ಬಿಟ್ಟು ನಮ್ ಖುಷಿ ಸಂತೋಷನ ಹಾಳು ಮಾಡಕ್ ಬರ್ಬೇಡ ಇಲ್ಲಿ. ಮೇಡಮ್, ಏನ್ ಮಾತಾಡ್ತಿದ್ದೀರಾ? ದಯವಿಟ್ಟು ಸುಮ್ಮನೆ ನಾನು ಮಾತಾಡ್ತೀನಿ. ನೋಡ್ದೇನಣ್ಣ, ನೀನ್ ಹೆಂಡತಿ ನನ್ನೇ ಮನೆಯಿಂದ ಆಚೆ ಹೋಗು ಅಂತಿದ್ದಾಳೆ. ಇದೆಲ್ಲ ನನ್ಗೆ ಆಗ್ಬೇಕಾಗಿದೆ. ಹೌದು ಅಂತೀನಿ. ಇದು ಈಗ ನನ್ ಮನೆ. ನೀನ್ ಇಲ್ಲಿ ಇರ್ಬೇಕು ಅನ್ನೋದಾದ್ರೆ ನಾವ್ ಹೇಳೋದೆಲ್ಲ ಕೇಳ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು.
ಇಲ್ಲ ಅನ್ನೋದಾದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಬೆಂಗಳೂರಲ್ಲಿ ತುಂಬಾ ಪಿಜಿಗಳಿದೆ, ಹೋಗಿ ಯಾವ್ದಾದ್ರು ಪಿಜಿಯಲ್ಲಿ ಇದ್ಬಿಡು ಹೋಗು. ಮೇಡಮ್ ನೀವು ರೀದೆ ಅವಳಿಗೇನಾದ್ರೂ ತಪ್ಪು ಮಾಡಿದ್ರೆ ಅವಳನ್ನೇನು ಅನ್ನಕ್ ಹೋಗ್ಬೇಡ. ಶಬ್ಬಾಷ್ ಕಣೋ ಅಣ್ಣ, ನೀನ್ ಹೆಂಡತಿ ಬಂದ್ ಕೂಡ್ಲೆ ನೀನ್ ಬದ್ಲಾಗ್ಬಿಟ್ಟಿಯಲ್ಲ. ನೀನ್ ಹೆಂಡತಿ ಇಷ್ಟೆಲ್ಲ ಮಾತಾಡ್ತಿದ್ರು ಅವಳಿಗೆ ಒಂದೇ ಒಂದ್ ಮಾತು ಕೂಡ ಹೇಳ್ತಿಲ್ಲ. ನಾನು ಮಾಡ್ತಿರೋದು ತಪ್ಪು ಅಂತ ನನಗೆ ಗೊತ್ತು ಅಮ್ಮ. ಆದರೆ ಪ್ರೀತಿಸೋ 2 ಜೀವಗಳನ್ನು ಒಂದು ಮಾಡೋಕ್ಕೆ ನನಗೆ ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಇಲ್ಲಿ ನಾನು ಕೆಟ್ಟವಳಾದರೂ ಪರವಾಗಿಲ್ಲ, ನನ್ನಿಂದ ತಪ್ಪಾಗ್ತಿದೆ ಅಂತ ಅನಿಸಿದ್ರೂ ಪರವಾಗಿಲ್ಲ. ಆದರೆ ಈಗ ನನ್ನಿಂದ ಆಗ್ತಿರೋ ಈ ತಪ್ಪಿಂದ ವರ ಅವಳ ಜೀವನ ಪರ್ಯಂತ ವರ್ಧನ್ ಜೊತೆ ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು. ಈ ಮನೆಯಲ್ಲಿ ನನ್ನಿಂದ ಆಗಿರೋ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕಬೇಕಾಗಿತ್ತು. ಅದಕ್ಕೆ ಈ ನಿರ್ಧಾರ ತಗೊಂಡೆ ಅಮ್ಮ. ಇದರಿಂದ ಏನೇ ಅಪವಾದಗಳು ಬರೋದಿದ್ರೂ ನನಗೆ ಬರಲಿ, ವರ ಜೀವನ ಅಲ್ಲ, ನನ್ನ ನಾದಿನಿ ಜೀವನ ಚೆನ್ನಾಗಿರಲಿ. ಈ ಕೆಲಸದಲ್ಲಿ ನೀನು ನನ್ನ ಜೊತೆನೇ ಇರ್ತೀಯ ಅಲ್ವಾ ಅಮ್ಮ? ನೀನು ನನ್ನ ಜೊತೆ ಇದ್ರೇ ನನಗೆ ಧೈರ್ಯ. ಹೊರಡನ್ ಬಾ.